ನಿನ್ನೆ ದಿನ ನರೇಂದ್ರ ಮೋದಿಜಿಯವರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ದೂರದೃಷ್ಟಿಯ ಬಜೆಟ್ 2047ರ ವಿಕಸಿತ ಭಾರತದ ಫೌಂಡೇಶನ್ ಹಾಕ್ತಕ್ಕಂಥ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಬಜೆಟ್ ಇದಾಗಿದೆ. ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಭಾರತದ ಆತ್ಮ ಎಲ್ಲಿದೆ ಅಂದರೆ ಹಳ್ಳಿಗಳಲ್ಲಿದೆ, ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಜೀವಿತ ಕಾಲದಲ್ಲೇ ಹೇಳಿದರು. ನಿನ್ನೆ ದಿನ 53,50,00,000 ಕೋಟಿ ಬಜೆಟ್, ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ಅನ್ನೋದು ಶ್ರೇಯಸ್ಸಿಗೆ ನರೇಂದ್ರ ಮೋದಿಜಿಯವರು ಪಾತ್ರರಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕನಸನ್ನು ನನಸು ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಉದ್ಯೋಗ ಸೃಷ್ಟಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಜಾಗತಿಕ ಸವಾಲುಗಳ ನಡುವೆಯೂ ಆರ್ಥಿಕತೆಗೆ ಪ್ರಮುಖ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೆ ನಿನ್ನೆ ಬಜೆಟನ್ನು ಮಂಡಿಸಿದಾರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ಕಂಡವರು, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಬ್ರಿಟಿಷರ ಕಪ್ಪಿ ಮುಷ್ಟಿಯಿಂದ ಮುಕ್ತ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯದ ಕನಸು ನನಸಾಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನ ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥವ್ರು, ಪಾರಂಪರಿಕವಾಗಿ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದಂಥವ್ರು, ಗುಡಿ ಕೈಗಾರಿಕೆಗಳನ್ನ. ಅದಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಮತ್ತು ದೀರ್ಘಕಾಲೀನ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುವಂಥ ಬಜೆಟ್ ಇದಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಭಾರತೀಯರಿಗೆ ಒಂದು ಸಂಸ್ಕೃತಿ ಇದೆ, ನಾವು ಗಳಿಸಿದ್ದನ್ನು ಹಿಂದೆ ಖರ್ಚು ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಖಾಲಿ ಇರುವುದಿಲ್ಲ, ಗಳಿಸಿದ್ರಲ್ಲಿ ಸ್ವಲ್ಪನ್ನು ಉಳಿಸುವಂಥ ಸಂಸ್ಕೃತಿ ಇರೋದರಿಂದ ನಮ್ಮ ಆರ್ಥಿಕತೆಗೆ ಯಾವತ್ತೂ ಕೂಡ ಧಕ್ಕೆ ಆಗಿಲ್ಲ. ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆದಾಗೂ ಕೂಡ ಭಾರತ ದೇಶದಲ್ಲಿ ಅದರ ಪರಿಣಾಮ ಆಗಿಲ್ಲ. ಅದಕ್ಕೆ ಕಾರಣ ನಮ್ಮ ಪೂರ್ವಜರ ಸಂಸ್ಕೃತಿ ಮತ್ತು ಪರಂಪರೆ ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ಅದಕ್ಕಾಗಿ ಮಾಡಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನವರು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದಾರೆ. ಗಾಂಧೀಜಿಯವ್ರ ಹೆಸರನ್ನೇ ತೆಗೆದು ಹಾಕಿಬಿಟ್ರು, ನರೇಗಾ ಯೋಜನೆ ಹೆಸರನ್ನೇ ತೆಗೆದು ಹಾಕಿದರು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನೀವು ಆ ಯೋಜನೆ ಪ್ರಾರಂಭ ಮಾಡಿದಾಗ ಯಾರ ಹೆಸರಿಟ್ಟಿದ್ರಿ ನೆನಪು ಮಾಡ್ಕೊಳ್ಬೇಕು. ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು, UPA ಗೌರ್ಮೆಂಟು. ಅವಾಗ ನೀವು ಹೆಸರಿಟ್ಟದ್ದು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟಿದ್ರಿ. ಅಷ್ಟೊಂದು ಗಾಂಧೀಜಿಯವ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಅವತ್ತೇ ಇಡ್ಬೋದಾಗಿತ್ತು, ಇಟ್ಟಿಲ್ಲ. ರಾಜ್ಯದಲ್ಲಿ ಸುಮಾರು 25 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವ್ರ ಹೆಸರೇ ಇಟ್ಟಿರಿ, ಯಾಕೆ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಇಡಲಿಲ್ಲ? ಕಾಂಗ್ರೆಸ್ಸಿನ 60 ವರ್ಷದ ದೇಶದ ಆಡಳಿತದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಕಳೆದೋಗಿದ್ದರು, ಇದ್ದಿದ್ದೇ ಇಲ್ಲ. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1961ರಲ್ಲಿ ಸಾಬರ್ಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಕಾರ್ಪೊರೇಷನ್ನೇ ಮಾಡಿದ್ದರು. ಒಂದೇ ₹1 ಅನುದಾನ ಕೊಡಲಿಲ್ಲ 60 ವರ್ಷ.
ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸಾಬರಮತಿ ನದಿ ಸಂಪೂರ್ಣವಾಗಿ ಒಣಗೋಗಿ ಊರುಗಳಲ್ಲಿ ಆ ಚರಂಡಿ ನೀರು ಸಾಬರಮತಿ ನದಿಯೊಳಗೆ ಹರಿತಿತ್ತು. ಸಾಬರಮತಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು ನಾಶ ಆಗಿ ಹೋಗಿದ್ದು ಮಾಡಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ, ಇಂದಿರಾ ಗಾಂಧಿಯವರು ಮಾಡಲಿಲ್ಲ, ರಾಜೀವ್ ಗಾಂಧಿಯವರು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು 2005ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದೇನು ಸಾಬರಮತಿ ಆಶ್ರಮ ಅಭಿವೃದ್ಧಿ ನಿಗಮ ಅಂತ ಮಾಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ ನದಿಯನ್ನು ಪುನರ್ಜೀವನಗೊಳಿಸಿದ್ರು. 12 ತಿಂಗಳು ನದಿಯೊಳಗೆ ನೀರಿರ್ತದ, ನದಿ ಹರಿತದ. ಅಷ್ಟೇ ಅಲ್ಲ, ಸರ್ವತ ಋತು ನದಿ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ನದಿ ಗುಂಟ ಗಾರ್ಡನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡೋದ್ರ ಮೂಲಕ ಅದೊಂದು ಅತ್ಯುತ್ತಮವಾದಂಥ ನದಿಯನ್ನಾಗಿ ಪರಿವರ್ತನೆ ಮಾಡಿದರು. ಅದಲ್ಲದೆ ಸಾಬರಮತಿ ಆಶ್ರಮದಲ್ಲೇನು ಕೊಂಪೆ ಆಗಿದ್ದು ಕಟ್ಟಡಗಳು ಅವನ್ನೆಲ್ಲವನ್ನು ಪುನರ್ಜೀವನಗೊಳಿಸಿ ರಿಪೇರಿ ಮಾಡಿ ರಿಹ್ಯಾಬಿಟೇಷನ್ ಮಾಡಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ. ದೇಶದಿಂದ ವಿದೇಶದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗೇ ಬರಬೇಕನ್ನುವಷ್ಟರ ಮಟ್ಟಿಗೆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರಿ, 7.5 ವರ್ಷ ಆಯಿತು ಮುಖ್ಯಮಂತ್ರಿ ಆಗಿ. ನೀವು ಗಾಂಧೀಜಿಯವ್ರ ಹೆಸರಿನಲ್ಲಿ ಮಾಡಿದಂಥ ಯಾವುದಾದ್ರೂ ಕೆಲಸ ಅದನ? ನಕಲಿ ಗಾಂಧಿಗಳ ಹೆಸರಲ್ಲೇ ಮಾಡಿದ್ರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಥೇಳಿ ನೀವು ಯಾವುದನ್ನು ಮಾಡಲಿಲ್ಲ. ಜನರಿಗೆ ಮೋಸ ಮಾಡ್ತಕ್ಕಂಥ, ತಿರುಚಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಮೋಸ ಮಾಡೋದೇ ಒಂದು ಉದ್ಯೋಗ ಮಾಡಿಕೊಂಡ್ರಿ. ಅದು ಅಲ್ಲ. ಅದಕ್ಕೆ ಇವತ್ತೇನು ನರೇಗಾದೊಳಗೆ UPA ಗೌರ್ಮೆಂಟ್ನಲ್ಲೇ ಪ್ರಾರಂಭ ಆಯ್ತದೆ. ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗೆ ಪ್ರಾರಂಭ ಆಯಿತು. 9 ವರ್ಷಗಳಲ್ಲಿ ಅವ್ರು ಖರ್ಚು ಮಾಡಿದ್ದು ಎಷ್ಟಂದರೆ 1,62,000 ಕೋಟಿ. ನರೇಂದ್ರ ಮೋದಿಜಿಯವರು 11 ವರ್ಷದಲ್ಲಿ ಖರ್ಚು ಮಾಡಿದ್ದು 8,52,000 ಕೋಟಿ. ಯಾರು ಹೆಚ್ಚು ಖರ್ಚು ಮಾಡ್ದಂಗಾಯ್ತು? ಇವತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ. ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ 4, 5, 6 ಕೋಟಿ ಖರ್ಚು ಮಾಡಿದ್ದಾರೆ. ಒಂದೇ ₹1 ಅಸೆಟ್ ಕ್ರಿಯೇಟ್ ಆಗಿಲ್ಲ, ಆಸ್ತಿ ನಿರ್ಮಾಣ ಆಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಮಗೆ ಗೊತ್ತಿಲ್ಲ, ಪಂಚಾಯತ್ ಅವರು ಕೇಂದ್ರ ಸರ್ಕಾರಕ್ಕೆ ಗೊತ್ತಂತೆ. ಒಂದೇ ₹1 ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಅವ್ರಿಗೆ ಸಂಕಟ ಆದದ್ದೇನೆಂದ್ರೆ ಅದನ್ನು ಬೋಗಸ್ ಮಾಡಿ ಏನು ದುಡ್ಡು ತಿಂತಿದ್ರು ಮತ್ತು ಅದರ ಲೆಕ್ಕ ಕೇಳಿ ಆಸ್ತಿ ಅಸೆಟ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗ್ಯದ. ಅದಕ್ಕಾಗಿ ಈ ಡೋಂಗಿ ನಾಟಕವನ್ನು ಶುರು ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ಏನು ತಪ್ಪಾಗಿದೆ ಅನ್ನೋದು ಹೇಳಬೇಕು. ಗಾಂಧೀಜಿಯವ್ರ ಹೆಸರು ಕಳೆದೋಯ್ತು. ಗಾಂಧೀಜಿಯವ್ರ ಹೆಸರು ಕಳೆದೇನು ನರೇಂದ್ರ ಮೋದಿಜಿಯವ್ರ ಹೆಸರು ಇಟ್ಕೊಂಡಿಲ್ಲ. ನಾವು ಹೇಳಬೇಕಲ್ಲ, ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಯೋಜನೆಗೆ ಆಜೀವಿಕಾ ಮಂಚತ್ತು ಮಾಡಿದ್ದಾರೆ. ಅದರಲ್ಲಿ ಏನು ಗಾಂಧೀಜಿಯವ್ರ ಬಗ್ಗೆ ಅನ್ಯಾಯ ಆಗಿದೆ ಹೇಳಬೇಕಲ್ಲ, ಏನಿಲ್ಲ. ಆದರೆ 100 ದಿನ ಇದ್ದದನ್ನು 125 ದಿವಸ ಮಾಡಿದ್ದಾರೆ. ಕೂಲಿ 340 ಇದ್ದದನ್ನು 370 ಮಾಡಿದ್ದಾರೆ. ಮತ್ತು ಸುಗ್ಗಿ ಕಾಲದಲ್ಲಿ
ರೈತರಿಗೆ ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೃಷಿ ಕಾರ್ಮಿಕರು ಅಂತ 30 ದಿವಸ ರಜೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಎರಡೂ ಸುಗ್ಗಿ, ಮುಂಗಾರು ಹಂಗಾಮ ಮತ್ತು ಹಿಂಗಾರು ಹಂಗಾಮಿನಲ್ಲಿ 30 ದಿವಸ ತೆಗೆದಾರೆ. ಉಳಿದು ಎಲ್ಲನೂ ಅನುಕೂಲತೆ ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರ ಕಿತ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲ, 100% ಗ್ರಾಮ ಪಂಚಾಯತಿಯವರು ಯೋಜನೆ ತಯಾರು ಮಾಡಬೇಕು. ಅವ್ರ ಊರಿಗೆ ಏನು ಬೇಕು ಅವರೇ ಮಾಡಬೇಕು. ಅಸೆಟ್ ಕ್ರಿಯೇಟ್ ಆಗಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಮಳೆ ನೀರು ಕೊಯ್ಲು ಹಾಕ್ಬೇಕು, ಕೆರೆಕಟ್ಟೆಗಳನ್ನು ದುರಸ್ತಿ ಮಾಡಬೇಕು, ಶಾಶ್ವತ ಕಟ್ಟಡಗಳನ್ನ ಕಟ್ಟಬೇಕು, ಶಾಲೆ ಕಾಲೇಜುಗಳನ್ನ ಕಟ್ಬೋದು. ಅದು ಎಲ್ಲದಕ್ಕೂ ಅವಕಾಶ ಮಾಡಿದ್ದಾರೆ. ಆದರೆ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ. ಸುಳ್ಳು ಹೇಳಿಕೆಯಿಂದ ಜನರ ಮನಸ್ಸನ್ನು ಕದಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಜನರಿಗೆ ಏನಾಗ್ತದ ಗೊತ್ತಿರೋದಿಲ್ಲ, ಸತ್ಯ ಗೊತ್ತಿರೋದಿಲ್ಲ. ಸತ್ಯವನ್ನು ನಾವು ಯಾವತ್ತೂ ಮರೆಮಾಚಿ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂಥೇಳಿ ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ದಿನ ಮಂಡಿಸಿದಂಥ ಬಜೆಟ್ನಲ್ಲಿ ಅತ್ಯುತ್ತಮ ಕೆಲಸ ಮಾಡಿರ್ತಕ್ಕಂಥದ್ದು ಕ್ಯಾನ್ಸರ್ದಂಥ ರೋಗ ಮತ್ತು ಡಯಾಬಿಟಿಸ್ ಅಂಥವು ಇಂಥ ಸೀವಿಯರ್ ಕಾಯಿಲೆಗಳನ್ನು ಖರ್ಚು ವೆಚ್ಚ ಭರಿಸ್ತಕ್ಕಂಥ ಶಕ್ತಿ ಜನಸಾಮಾನ್ಯರಿಗಿಲ್ಲ ಅನ್ನೋ ಕಾರಣಕ್ಕಾಗಿ ಔಷಧ ಬಂದು ಎಲ್ಲ ಟ್ಯಾಕ್ಸ್ಗಳನ್ನು ರದ್ದು ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ರೋಗಿಗಳಿಗೆ 5 ಲಕ್ಷದವರೆಗೂ ಆಯುಷ್ಮಾನ್ ಭಾರತದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಹೀಗೆ ಹಲವಾರು ಸಹಾಯ ಮಾಡೋದರಿಂದ ಜೀವರಕ್ಷಕ ಔಷಧಿಗಳ ಮೇಲೆ ತೆರಿಗೆ ತೆಗೆದಿರೋದ್ರಿಂದ ಶ್ರೀಸಾಮಾನ್ಯರಿಗೆ ಭಾಳ ಅನುಕೂಲ ಆಗ್ತದೆ. ಈಗ ದೇಶದಲ್ಲಿ ಡಯಾಬಿಟೀಸ್ ಸಂಖ್ಯೆ ಹೆಚ್ಚಾಗಿದೆ. 20ಕ್ಕಿಂತಲೂ ಹೆಚ್ಚು ಜನರಲ್ಲಿ ಡಯಾಬಿಟೀಸ್ ಇದೆ. ಕ್ಯಾನ್ಸರ್ ರೋಗ ಉಲ್ಬಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅತ್ಯುತ್ತಮವಾದಂಥ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 15,000 ಹೈಸ್ಕೂಲು 500 ಕಾಲೇಜುಗಳಲ್ಲಿ ಕ್ರಿಯೇಷನ್ ಲ್ಯಾಬ್ಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಯುವ ಜನಾಂಗಕ್ಕೆ ಅದೊಂದು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಆಗ್ತದೆ. ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. MSME ಕ್ಷೇತ್ರಕ್ಕೆ ಹೆಚ್ಚು ಬೆಂಬಲ, ವಿಶೇಷ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ರೈತರು ಮತ್ತು ಗ್ರಾಮೀಣ ಭಾರತದ ಬಗ್ಗೆ ರೈತರ ಆದಾಯ ಹೆಚ್ಚಿಸಲಿಕ್ಕೆ ತಂತ್ರಜ್ಞಾನ, ನೀರಾವರಿ ಮತ್ತು ಕೃಷಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಬಜೆಟನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಅದು ಅಲ್ಲದೇ ಭಾಳ ಮಹತ್ವದ ಒಂದು ತೀರ್ಮಾನ ಸರ್ಕಾರದ್ದು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಆದ್ಯತೆ. ಇದುವರೆಗೂ ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಖರ್ಚು ಮಾಡಿದ್ದನ್ನು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಒಳಗೆ ತಗೊಳ್ತಾ ಇತ್ತು. ಈಗ ಸರ್ಕಾರ ನಿರ್ಧಾರ ಮಾಡಿದ್ದು, ನರೇಂದ್ರ ಮೋದಿಜಿಯವ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಹಾಕ್ತಕ್ಕಂಥ ಬಂಡವಾಳ ಅದು ಹೂಡಿಕೆ ಅಂಥೇಳಿ, ಇನ್ವೆಸ್ಟ್ಮೆಂಟ್ ಅಂಥೇಳಿ ಪರಿಗಣಿಸ್ಬೇಕು ಅಂಥೇಳಿ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಕೆಲಸ ಇದೆ. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿದ್ರೆ, ಅವ್ರನ್ನ ತಂತ್ರಜ್ಞಾನದಲ್ಲಿ ಮುಂದೆ ತಂದ್ರೆ, ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿದ್ರೆ ಇವತ್ತು ದೇಶಕ್ಕೆ ಆಸ್ತಿ ಆಗ್ತಾರೆ. ಅದಕ್ಕಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಲ್ಲ, ಪ್ಲ್ಯಾನ್ ಎಕ್ಸ್ಪೆಂಡಿಚರ್. ನಾವು ಮುಂದಿನ ವರ್ಷಗಳಿಗಾಗಿ ಮಕ್ಕಳನ್ನ ರೆಡಿ ಮಾಡ್ತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವ್ರನ್ನ ವಿದ್ಯಾವಂತರನ್ನ ಮಾಡ್ತಕ್ಕಂಥದ್ದಕ್ಕೆ ಏನು ಖರ್ಚು ಮಾಡ್ತೀವಿ ಅದೆಲ್ಲವೂ ಕೂಡ ನಮಗೆ ಹೂಡಿಕೆ. ನಾವೀಗ ಹೂಡಿಕೆ ಮಾಡ್ತಿರ್ತೀವಲ್ಲ, ಬಂಡವಾಳ ನಮ್ಮ ಹತ್ರ ದುಡ್ಡಿದ್ರೆ ಅದರೊಳಗಾದರೂ ಲಾಭ ಬರ್ತಂತು. ಆ ರೀತಿ ಅದು ಹೂಡಿಕೆ ಅಂತ ಪರಿಗಣಿಸಿದ್ದು ಭಾಳ ಉತ್ತಮವಾದಂಥದ್ದು ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಭಾಳ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ನಗರಗಳಲ್ಲಿ ಬಂದು ಓದಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ. ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರೋದಿಲ್ಲ, ಮನೆ ವ್ಯವಸ್ಥೆ ಇರೋದಿಲ್ಲ, ರೂಮ್ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿ ಪ್ರತಿ ಜಿಲ್ಲೆನಲ್ಲೂ ಉನ್ನತ ಶಿಕ್ಷಣಕ್ಕೆ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ, ವೈದ್ಯಕೀಯ ಶಿಕ್ಷಣಕ್ಕೆ ಓದ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಹಾಸ್ಟೆಲ್ಗಳು
ಎಲ್ಲ ಜಿಲ್ಲೆಗಳಲ್ಲಿ ಈ ಸರಿ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಅಂದ್ರೆ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ 62,000 ಕೋಟಿ ಇಟ್ಟಾರೆ. ಈ ಸಾರಿ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೌಕರ್ಯಕ್ಕಾಗಿ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ರಸ್ತೆ, ರೈಲು, ನಗರಾಭಿವೃದ್ಧಿ, ವಸತಿ ಯೋಜನೆ ಇವಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಹಸಿರು ಅಭಿವೃದ್ಧಿ ಮಹತ್ವವನ್ನು ಒತ್ತಿ ಹೇಳಿ ನವೀಕರಿಸಬಹುದಾದ ವಿದ್ಯುತ್ತನ್ನು ಮತ್ತು ಪರಿಸರ ಸಂರಕ್ಷಣೆಗೆ ಬಜೆಟ್ನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು 2026ರ ಬಜೆಟ್ ಭವಿಷ್ಯಮುಖಿ ಹೊಣೆಗಾರಿಕೆ ಮತ್ತು ವಿಶ್ವಾಸ ಮೂಡಿಸುವಂಥ ಬಜೆಟ್. ಭಾರತವನ್ನು 2047ಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮದು ಬಲಿಷ್ಠ ರಾಷ್ಟ್ರ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಈ ಬಜೆಟನ್ನು ಮಂಡಿಸಿದ್ದಾರೆ. ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದರು. ಇದು ನಾವ್ಯಾರು ಹೇಳುವ ವರದಿ ಅಲ್ಲ, ವರ್ಲ್ಡ್ ಬ್ಯಾಂಕಿನವರು ಸರ್ವೆ ಮಾಡಿ ಕೊಟ್ಟಿರ್ತಕ್ಕಂಥ ವರದಿ. ವರ್ಲ್ಡ್ ಬ್ಯಾಂಕ್ನವ್ರದ್ದು ಸರ್ವೆ ಬರೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚದ 100 ದೇಶಗಳ ಬಗ್ಗೆ ಸರ್ವೆ ಮಾಡಿ ವರದಿಯನ್ನು ಕೊಡ್ತಿರ್ತಾರೆ. ಇವತ್ತು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಮತ್ತು ಸರೋವರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ. ಕರ್ನಾಟಕ ಒಂದು ಜಲಸಂಪನ್ಮೂಲ ಇರತಕ್ಕಂಥ ರಾಜ್ಯ. ಇದುವರೆಗೂ ನಾವು ಜಲಸಂಪನ್ಮೂಲವನ್ನು ಸರಿಯಾಗಿ ಸದ್ಬಳಕೆ ಮಾಡದೇ ಇರೋದ್ರಿಂದ ಅನೇಕ ಸಮಸ್ಯೆಗಳು ಹುಟ್ಟಿದಾವೆ. ಇವತ್ತು ಕೃಷಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಕುಡಿಯುವ ನೀರಿನಲ್ಲಿ ಸುರಕ್ಷಿತವಾದ ಶುದ್ಧವಾದಂಥ ನೀರನ್ನು ಹುಡುಕುವಂಥ ಪರಿಸ್ಥಿತಿ ಬಂದದ. ಭೂಮಿ ಒಳಗಡೆ ಇರ್ತಕ್ಕಂಥ ನೀರು ಕಲುಷಿತ ಇರ್ತದೆ, ಫ್ಲೋರೈಡ್ ಇರ್ತದೆ, ಕಬ್ಬಿಣದ ಅಂಶ ಇರ್ತದೆ, ನೈಟ್ರೇಟ್ ಇರ್ತದೆ. ಹೀಗಾಗಿ ಕುಡಿಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಯೋಗ್ಯ ಅಲ್ಲದಂಥ ನೀರು ಇರ್ತದೆ. ಆದರೆ ಈ ಸರೋವರಗಳ ನಿರ್ಮಾಣ ಮಾಡೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರು ಯಾವತ್ತೂ ಕೂಡ ಸುರಕ್ಷಿತವಾಗಿರ್ತದೆ, ಶುದ್ಧವಾಗಿರ್ತದೆ ಮತ್ತು ಅಂತರ್ಜಲವನ್ನು ಹೆಚ್ಚು ಮಾಡ್ತದೆ. ಮೀನುಗಾರಿಕೆ, ಹೈನುಗಾರಿಕೆಗೆ, ಕೃಷಿಗೆ ಉತ್ತಮವಾದಂಥ ಅವಕಾಶಗಳನ್ನು ಈ ಸರೋವರಗಳು ಮಾಡಿಕೊಡ್ತವೆ. ಮತ್ತು ಕರ್ನಾಟಕದಲ್ಲಿ ತೆಂಗು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದರು. ತೆಂಗಿನ ಬೆಳೆಗೆ ಹೆಚ್ಚಿನ ಆದಾಯ ಬರ್ತಾ ಇಲ್ಲ ಅಂಥೇಳಿ ಕಡಿಮೆ ಮಾಡ್ತಾಯಿದ್ರು. ಅದಕ್ಕಾಗಿ ತೆಂಗಿನ ಬೆಳೆಗೆ ಪ್ರೋತ್ಸಾಹನ ಮಾಡ್ತಕ್ಕಂಥದ್ದು 1 ಕೋಟಿ ರೈತರಿಗೆ ಇದರದ್ದು ಅನುಕೂಲ ಆಗ್ತದೆ. ತೆಂಗು ಅಷ್ಟೇ ಅಲ್ಲದೇ ಗೋಡಂಬಿ ಮತ್ತು ಏನದು ಕೋಕೋ ಇವು ಎಲ್ಲದಕ್ಕೂ ಕೂಡ ಈ ಅವಕಾಶ ಸಿಗೋದರಿಂದ 3 ಕೋಟಿಯಷ್ಟು 4 ರಾಜ್ಯದ ರೈತರಿಗೆ ಮತ್ತು ಕರಾವಳಿಯವರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದಿದೆ. ಪ್ರಮುಖ ನಗರಗಳಿಗೆ ಹೈಸ್ಪೀಡ್ ರೈಲುಗಳನ್ನು ಕ್ಯಾಪಿಟಲ್ ರಾಜಧಾನಿಯಿಂದ ಇನ್ನೋಳು ಅಂತರ್ರಾಜ್ಯ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು 2030 ವೇಳೆಗೆ ನಮಗೆ ಗೋಡಂಬಿದು ಭಾರತೀಯ ಗೋಡಂಬಿ ಮತ್ತು ಕೋಕೋ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಹಿಳೆಯರಿಗಾಗಿ ಸಿ-ಮಾರ್ಟ್ ಯೋಜನೆ 1,40,000 ಕೋಟಿ ಅದಕ್ಕಾಗಿ ಹಣ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹೈನುಗಾರಿಕೆ ಒಳಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ.
ಮತ್ತು ರಾಷ್ಟ್ರೀಯ ಟೆಕ್ಸ್ಟೈಲ್ ನೀತಿಗೆ, ಜವಳಿ ನೀತಿಗೆ ಮತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಗಾಂಧೀಜಿಯವ್ರಿಗೆ ಅನ್ಯಾಯ ಮಾಡಿದ್ರು, ಗಾಂಧೀಜಿಯವ್ರನ್ನ ಕೊಂದರು ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ನಾಚಿಕೆ ಪಟ್ಕೊ. ಖಾದಿ ಭಾಂಡಾರ್ಗಳು ಮುಚ್ಚೋಗಿದ್ದು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡಿದ್ದೇ ಕೈಗಾರಿಕೆ ಹಳ್ಳಿಗಳಲ್ಲಿ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಈ ಖಾದಿ ಉದ್ಯಮ, ಬಟ್ಟೆ ನೇಯುವಂಥದ್ದು, ನೂಲು ತೆಗೆಯುವಂಥದ್ದು, ಅದನ್ನೆಲ್ಲವನ್ನು ಕೂಡ ಇವತ್ತು ನಿಲ್ಲಿಸಿಬಿಟ್ಟಿದ್ರು. ಅದರಲ್ಲೇ ಪಾರಂಪರಿಕ ಕುಲದ ಕಸಬುಗಳು ಅಡಗಿ ಹೋಗಿದ್ದಾವೆ. ಅದಕ್ಕೆ ಇವತ್ತು ಗಾಂಧೀಜಿಯವ್ರ ಹೆಸರಿನಲ್ಲಿ ಗಾಂಧೀಜಿಯವರು ಹಾಕ್ಕೊಂಡಂಥ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಮ್ಮ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟಿದೆ. ಉಪಯೋಗ ಮಾಡತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಬಗ್ಗೆ, ಅನೇಕ ಕಚ್ಚಾ ವಸ್ತುಗಳ ಸುಂಕನ್ನು ರದ್ದು ಮಾಡಿದ್ದಾರೆ. ಅದರಿಂದ ಗೊಬ್ಬರದ ಬೆಲೆಯೂ ಕೂಡ ಕಡಿಮೆ ಆಗ್ತದೆ. ಒಟ್ಟಾರೆ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕ್ತಕ್ಕಂಥ ಬಜೆಟನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕೆ ಮತ್ತು ಅಷ್ಟೇ ಅಲ್ಲದೆ ಬಯೋಫಾರ್ಮಾ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಯೋಫಾರ್ಮಾ ಹಬ್ ಆಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 10,000 ಕೋಟಿ ವಿಶೇಷ ಯೋಜನೆಯನ್ನು ಜಾರಿಗೆ ತರತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ತಕ್ಕಂಥ ಉತ್ತಮ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಮತ್ತು ಪಶುಸಂಗೋಪನಾ ವಿಚಾರದಲ್ಲಿ FPO, ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್, ರೈತ ಸಂಘಟನೆಗಳನ್ನು, ಸೊಸೈಟಿಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಶ್ರೀಗಂಧ ಅದರ ಬಗ್ಗೆನೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಯೋಜನೆಯನ್ನು ರೂಪಿಸಬೇಕು ಅಂಥೇಳಿ ನರೇಂದ್ರ ಮೋದಿಜಿಯವರ ಆಶೆ ಇದೆ. ಅದರಂತೆ ಕರ್ನಾಟಕ ಶ್ರೀಗಂಧ ಬೆಳೀಲಿಕ್ಕೆ ಯೋಗ್ಯವಾದಂಥ ರಾಜ್ಯ, ಶ್ರೀಗಂಧದ ನಾಡು ಅಂತ ಹೆಸರಿದೆ. ಅದರ ಸದ್ಬಳಕೆಯನ್ನು ಮಾಡಿಕೊಂಡು ರೈತರಿಗೆ ಹೆಚ್ಚು ಪ್ರೋತ್ಸಾಹಿಸಿ ಶ್ರೀಗಂಧ ಬೆಳೀಲಿಕ್ಕೆ ರಾಜ್ಯ ಸರ್ಕಾರ ಒತ್ತು ಕೊಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಹಂಗೆ ಇಂಡಿವಿಜುವಲ್ ಇರುವುದಿಲ್ಲ. ಕೇಂದ್ರ ಸರ್ಕಾರದ ಬಜೆಟ್ಟು, ರಾಜ್ಯ ಸರ್ಕಾರದ ಬಜೆಟ್ ಏನಂದ್ರೆ ಆ ಇಲಾಖೆಗೆ ದುಡ್ಡು ಕೊಟ್ಬಿಡ್ತಾರೆ. ಏನು ಮಾಡ್ತೀವಿ ಅನ್ನೋದು ಆ ಇಲಾಖೆಯವರು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಈಗ 8 ಲಕ್ಷ ಕೋಟಿ ಇದಕ್ಕೆ ಕೊಟ್ಟಿದ್ದಾರೆ, ಯಾವುದಿಗೆ, ಡಿಫೆನ್ಸಿಗೆ. ರೈಲ್ವೆಗೆ ಸುಮಾರು 2 ಲಕ್ಷ ಕೋಟಿಗಿಂತಲೂ ಹೆಚ್ಚು ಕೊಟ್ಟಿದ್ದಾರೆ. ಮತ್ತು ನಮ್ಮ ಹೈವೇಗಳ ಡೆವಲಪ್ಮೆಂಟಿಗೆ 5 ಲಕ್ಷ ಕೋಟಿ. ಅಂದ್ರೆ ಬಜೆಟ್ ಅಲೋಕೇಶನ್ನು ಇರ್ತದೆ ಅಷ್ಟೇ ಇಲಾಖೆವಾರು. ಆ ಇಲಾಖೆಯವರು ತಮಗೆ ಬೇಕಾಗ್ತಕ್ಕಂಥ ಯೋಜನೆ, ಇವತ್ತಿನ ಅವಶ್ಯಕತೆಗೆ ಬೇಕಾಗ್ತಕ್ಕಂಥ ಯೋಜನೆಗಳನ್ನು, ಆ್ಯಕ್ಷನ್ ಪ್ಲ್ಯಾನನ್ನು ಮಾಡುವಂಥ ಜವಾಬ್ದಾರಿ ಆಯಾ ಇಲಾಖೆಗಳಿಗೆ ಇರ್ತದೆ. ಅದು ಮುಂದೆ ಈಗೇನು 1 ತಿಂಗಳು ಬಜೆಟ್ ನಡೀತದೆ, ಅಷ್ಟರೊಳಗಾಗಿ ಅದನ್ನು ಯೋಜನೆಗಳನ್ನು, ಆ್ಯಕ್ಷನ್ ಪ್ಲ್ಯಾನನ್ನು ಇಲಾಖೆವಾರು ಮಾಡಿ ಎಲ್ಲ ಸಂಸದರಿಗೂ ಕೊಡುವಂಥ ಕೆಲಸ ಮಾಡ್ತಾರೆ. ಅದರ ಮೇಲೆ ಚರ್ಚೆ ನಡೀತದೆ. ಬಗ್ಗೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ನನಗೆ ಡೀಟೇಲ್ಸ್ ಅದ್ರ ಬಗ್ಗೆ ನಾನು ತೊಗೊಂಡಿಲ್ಲ. ಈಗಾಗಲೇ ಇಲ್ಲಿ ಸಂಸತ್ ಸದಸ್ಯರು ಮತ್ತು ಇನ್ನುಳಿದವರು ಪ್ರಯತ್ನ ಮಾಡಿರ್ತಾರೆ. ಅದರ ಬಗ್ಗೆ ಮಾಹಿತಿ ತೊಗೊಳ್ತೇನೆ, ನಾನು ಫಾಲೋ ಅಪ್ ಮಾಡ್ತೇನೆ. ಯಾವುದು? ಹಾಂ ಹಾಂ, ಈಗ ರಾಜ್ಯಪಾಲರು 29 ಕಾರಣಗಳನ್ನು ನಿರಾಕರಣೆ ಮಾಡಿದ್ದಾರೆ ಸರ್. ನಿರಾಕರಣೆ ಮಾಡಿದ ಕಾರಣದಿಂದ ಆ ಮಸೂದೆ ಏನು ಹೇಳಿ? ಒಂದು ಸರ್ಕಾರ, ಯಾವುದೇ ಸರ್ಕಾರ, BJPನೇ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಬ್ಬರು ಇರಲಿ, ಜನರಿಗೆ ನಾವು
ತೊಂದರೆ ಆಗ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತರಬಾರ್ದು. ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಸಮಾಜ ಒಕ್ಕಟ್ಟಾಗಿ ಒಂದಾಗಿರಲಿಕ್ಕೆ, ಕೋಮು ಸೌಹಾರ್ದತೆಯನ್ನು ತಡೀಲಿಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದಂಥ ಕಾನೂನು ದೇಶದಲ್ಲೂ ಇದೆ, ಸಂವಿಧಾನದಲ್ಲೂ ಇದೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ದಿನ ಒಂದೊಂದು ನಮಗೆ ಏನು ಬೇಕಾಗ್ಯದ ಅದನ್ನು ತಂದು ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ, ಯಾವುದೋ ಒಂದು ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಕಾನೂನುಗಳ ರಚನೆ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಮತ್ತು ಸರ್ಕಾರಕ್ಕೆ ಶೋಭೆ ತರುವಂಥದ್ದು ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಕುರ್ಚಿ ಮೇಲೆ ಸಿದ್ದರಾಮಯ್ಯನವರು ಕೂತಿರ್ಬೋದು, ನಾಳೆ ಡಿ ಕೆ ಶಿವಕುಮಾರ್ ಕುಂದಿರ್ಬೋದು, ನಾಡದ ನಾವು ಕೂಡ್ಬೋದು. ಆದರೆ ನಿರಂತರವಾಗಿರ್ತದೆ. ಸರ್ಕಾರ ಅಂತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಇರಬಾರ್ದು. ಸರ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರಿ ಸರ್. ಅವು ಮೈನಾರಿಟೀಸ್ ಸೈಡ್ ಲೈನ್ ಆಗಿ ಈ ಬಜೆಟ್ ಬಗ್ಗೆ ಗೊತ್ತಾಗ್ತದೆ. 4,000 crore 3,400 crore rupees ತಾವು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರಿ. ಆದ್ರೆ ಕರ್ನಾಟಕ ಸ್ಟೇಟ್ದ ಲಾಸ್ಟ್ ಬಜೆಟ್ದಾಗ 4,000 crore ಮೈನಾರಿಟೀಸ್ಗೆ ಇರ್ತಾರೆ ಸರ್. 20 crore ರೂಪಾಯಿ ಕರೋಡ್ ಪಾಪ್ಯುಲೇಷನ್ಗೆ ಬರೀ 3,400 ಬಜೆಟ್, ಬರೀ ಕರ್ನಾಟಕ 4,000 crore ರೂಪಾಯಿ ಬಜೆಟ್ ಇಟ್ಟಿದೆ. ತಾರತಮ್ಯ ಇಲ್ಲ ಆಯಿತು. ನಾನು ಈ ಬಜೆಟ್ಟು ಜಾತಿವಾರ ಅಥವಾ ಧರ್ಮವಾರ ಹಂಚಿಕೆ ಇರೋದಿಲ್ಲ. ಒಂದೇ ನಿಮಿಷ ಈಗೇನು ಯೋಜನೆಗಳನ್ನು ನಾನು ಹೇಳಿದೆ ಎಲ್ಲ ಜನಾಂಗಕ್ಕೂ ಇರ್ತದೆ, ಅಲ್ಪಸಂಖ್ಯಾತರಿಗೂ ಇರ್ತದೆ, SC STಗೂ ಇರ್ತದೆ ಮತ್ತು ಉಳಿದವ್ರಿಗೆ ಸಾಮಾನ್ಯ ವರ್ಗಕ್ಕೂ ಇರ್ತದೆ. ಎಲ್ಲರಿಗೂ ಯೋಜನೆಗಳಂದ್ರೆ ಎಲ್ಲರಿಗೂ ಇರ್ತದೆ. ಯೋಜನೆಗಳನ್ನ ಬೈಪರ್ಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. SC STಗೆ ವಿಶೇಷವಾದಂಥ ಯೋಜನೆಗಳು ಅನುದಾನ. ಯಾಕೆಂದ್ರೆ ದೇಶದಲ್ಲಿ ಜಾತಿ ಹೆಸರಿನಲ್ಲಿ ಶೋಷಣೆಗೊಳಗಾದಂಥ ಜನರನ್ನು, ಕುಲದ ಕಸಬನ್ನು ನಂಬಿ ಬದುಕ್ತಕ್ಕಂಥವ್ರು ಶೋಷಣೆಗೊಳಗಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಈಗ ಬಂಗಿ ಕೆಲಸ ಮಾಡ್ತಾರೆ, ಸ್ಕ್ಯಾವೆಂಜರ್ ಕೆಲಸ ಮಾಡ್ತಾರೆ, ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾರೆ. ಇವರಿಗೆ ಉದ್ಯೋಗದ ಹೆಸರಿನಲ್ಲಿ ಅವ್ರಿಗೆ ಶೋಷಣೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಮೇಲೆ ಎತ್ತಲಿಕ್ಕೆ ವಿಶೇಷವಾದಂಥ ಯೋಜನೆಗಳಿರ್ತವೆ. ಇಲ್ಲಿ ಆ ಪ್ರಶ್ನೆ ಬರ್ತದೆ. ಡಿಪಾರ್ಟ್ಮೆಂಟ್ ವೈಸ್ ಬಜೆಟ್ ಕೊಟ್ಟಿವಿ ಅಂತೀರಿ ಸರ್. ಬಜೆಟ್ ಡಿಪಾರ್ಟ್ಮೆಂಟ್ ವೈಸ್ ಅಂದರೆ ಒಂದೇ ನಿಮಿಷ. ಬಜೆಟ್ ಡಿಪಾರ್ಟ್ಮೆಂಟ್ ವೈಸ್ ಅಂದರೆ ಕೇಂದ್ರ ಸರ್ಕಾರ ನೇರವಾಗಿ ಯಾವುದೇ ಯೋಜನೆಗಳನ್ನ ಜಾರಿಗೆ ತರುವುದಿಲ್ಲ. ಇದು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಇಲ್ಲಿ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥದ್ದು, ಅನುಷ್ಠಾನ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆ ಇರ್ತದೆ. ಅವ್ರಿಗೆ ಗ್ರಾಂಟ್ ಕೊಡ್ತಾರೆ, ಅವ್ರು ಕೊಟ್ಟ ಗ್ರಾಂಟ್ನಲ್ಲಿ ಅವರು ಅಲೋಕೇಶನ್ ಮಾಡ್ತಾರೆ. ಕೇಂದ್ರ ಸರ್ಕಾರ ನೇರವಾಗಿ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದು, ಕಾರ್ಯಗತ ಮಾಡ್ತಕ್ಕಂಥದ್ದು ಒಂದು ರೈಲ್ವೆ, ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಡಿಫೆನ್ಸು, ಇದರಲ್ಲಿ ಮಾತ್ರ ಇರ್ತದೆ. ಉಳಿದ ಕಡೆ ಎಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಡ್ತಾರೆ. ಈಗ SC STಗೆ ಈಗ ನಮ್ಮ ಮಕ್ಕಳಿಗೆ ಸ್ಕಾಲರ್ ಕೊಡ್ತಾರೆ, SC ST ಮಕ್ಕಳಿಗೆ. ಆ ಸ್ಕಾಲರು ರಿಎಂಬರ್ಸ್ಮೆಂಟ್ ಕೇಂದ್ರ ಸರ್ಕಾರ ಮಾಡ್ತದೆ. ಇವ್ರು ಮಾಡಿ ಅದನ್ನು ತಗೊಳ್ತಿರ್ತಾರೆ. ಈಗ ತೆರಿಗೆ ಪಾಲು ರಾಜ್ಯಕ್ಕೆ ಈ ವರ್ಷ ಅನ್ಯಾಯ ಆಗಿದೆ. 16ನೇ ಹಣಕಾಸು ಆಯೋಗದ 16ನೇ ಹಣಕಾಸಿನ ಎಲ್ಲ ರೆಕಮೆಂಡೇಶನ್ಸ್ ಇದು ಇತ್ತಲ್ಲಪ್ಪ. ನನ್ನ ಸ್ಪೀಚಿದ್ದು ಒಂದು ಕಾಪಿ ಇದು ಇತ್ತಲ್ಲ, ತೊಗೊಂಡ್ಬಾ ಕೊಡ್ತೀನಿ. 16ನೇ ಹಣಕಾಸಿನ ಎಲ್ಲ ರೆಕಮೆಂಡೇಶನ್ಗಳನ್ನು ಕೇಂದ್ರ ಸರ್ಕಾರ ಯಥಾವತ್ತಾಗಿ ಒಪ್ಪಿಕೊಂಡಿದೆ ಮತ್ತು ಆ 16ನೇ ಹಣಕಾಸಿನ ಆಯೋಗದ ಶಿಫಾರಸ್ಸುಗಳ ಪಟ್ಟಿಯನ್ನು, ಲಿಸ್ಟನ್ನು ನಿನ್ನೆ ಬಜೆಟ್ ಸ್ಪೀಚ್ ಜೊತೆಯಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ. ಅದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇಂಥದನ್ನು ಮಾಡುವಾಗಂತೂ ಭಾಳ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಹೆಜ್ಜೆ ಇಡ್ತಕ್ಕಂಥ ಕೆಲಸ ಮಾಡ್ತದೆ. ಅಲ್ಲಿ ಆ ಥರ ಇರೋದಿಲ್ಲ. ಇವರು ಏನಾಗಿದೆ, ಸುಮ್ಮನೆ ಒಂದು ಬಾಯಟ್ ಮಾಡಿಬಿಟ್ಟಾರೆ ಸಿದ್ದರಾಮಯ್ಯನವರು. ಚಂಬು ಕೊಟ್ಟರು ಅಂತ. ಅರೇ, ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಹಣಕಾಸು ಮಂತ್ರಿ, ನೀವು ಬಜೆಟನ್ನು ವಿಶ್ಲೇಷಣೆ ಮಾಡಬೇಕು. ಪ್ರತಿಯೊಂದು ಇಲಾಖೆವಾರು ಏನಿತ್ತು, ಏನಾಗಿದೆ, ಏನಾಗಬೇಕಾಗಿತ್ತು, 3 ವಿಚಾರಗಳ ಮೇಲೆ ಬಜೆಟ್ ವಿಶ್ಲೇಷಣೆ ಆಗಬೇಕು. ಬರೀ ಚಂಬು ಕೊಟ್ರು ಅಂತೇಳಿ ರಸ್ತದ ಮೇಲೆ ತಿರುಗಾಡುವಂಥ ಮನುಷ್ಯ ಹೇಳಿದ್ರೆ ಏನಾಗಿದೆ? ಇದು 16ನೇ ಹಣಕಾಸಿನ ಸಂಪೂರ್ಣ ವರದಿ. ಇದು
ಇದನ್ನು ಕೇಂದ್ರ ಸರ್ಕಾರ ಒಪ್ಪಿದೆ. ಬೇಕಾದ್ರೆ ನಿಮಗೊಂದು ಕಾಪಿ ಕೊಡ್ತೀನಿ ಇದನ್ನು. ಕರ್ನಾಟಕದ ಬೇಡಿಕೆಗೂ ಅಷ್ಟು ಒಪ್ಪಿದೆ. ಕರ್ನಾಟಕದ ಬೇಡಿಕೆ ಅಂತ ಇರುವುದಿಲ್ಲ ಇದು. ಕೇಂದ್ರ ಸರ್ಕಾರ ಸಮಗ್ರ 30 ರಾಜ್ಯಗಳ ದೃಷ್ಟಿಕೋನ ಇಟ್ಟುಕೊಂಡು ಮಾಡಿರ್ತಾರೆ. ಇದರಲ್ಲಿ ವಿಶೇಷವಾಗಿ ಈಗ ನಮ್ಮ ಗುಡ್ಡಗಾಡ ರಾಜ್ಯಗಳದ, ಆ ಗುಡ್ಡಗಾಡು ರಾಜ್ಯಗಳಿಗೂ ಮತ್ತು ಅಭಿವೃದ್ಧಿ ಹೊಂದದಂಥ ಮಹಾರಾಷ್ಟ್ರ ಕರ್ನಾಟಕಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನೆಂದ್ರೆ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಕೊಡ್ತೀವಿ. ಈಗ ಒಂದು ₹100 ನಾವು ಏನಾರ ಕೆಲಸ ತೊಗೊಂಡಿವಿ ಅಂದ್ರೆ ಮ್ಯಾಚಿಂಗ್ ಗ್ರ್ಯಾಂಟು ಕರ್ನಾಟಕದವ್ರಾದ್ರೆ 40% ಕೊಡಬೇಕು, 20% ಕೊಡಬೇಕು ಅಂತ ಹೇಳ್ತೀವಿ. ಅವ್ರಿಗಾದ್ರೆ 90% ಕೇಂದ್ರ ಸರ್ಕಾರ ಕೊಡ್ತದೆ, ಮ್ಯಾಚಿಂಗ್ ಗ್ರಾಂಟ್ ಕೇವಲ 10%. ಆದರೆ ಇವ್ರು ಹೇಳೋದೇನು, ₹1 ಕೊಟ್ಟರೆ ನಾವು ಬರೀ 14 ಪೈಸೆ ಅಷ್ಟೇ ನಮಗೆ ವಾಪಸ್ ಬರ್ತಾರೆ. ಸುಮ್ಮನೆ ಏನೋ ಗುಬ್ಬಿಕಾಗಿ ಲೆಕ್ಕ ಹೇಳಿದ್ರೆ ಆಗೋದಿಲ್ಲ. ಅವ್ರಿಗೆ ಅವಕಾಶಗಳಿದಾವೆ. GST ಮೀಟಿಂಗ್, GST ಕೌನ್ಸಿಲ್ಗೆ ಹೋಗಬೇಕು. ಮುಖ್ಯಮಂತ್ರಿಗಳು, ಹಣಕಾಸು ಮಂತ್ರಿಗಳು ಅವರೇ ಇದ್ದಾರೆ. ಸುಮ್ಮನೆ ಯಾರನ್ನೊಬ್ಬರು ವಾಲಿಕಾರನ ಕಳಿಸಿದಾರೆ ಆಯ್ತಾನ? ಅಲ್ಲ, ಅವರು ಅಲ್ಲೇ ಹೇಳ್ಬೇಕು ಹೋಗಿ. ಆಯೋಗದ ಅಧ್ಯಕ್ಷ ಪನಾಗ್ರಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ಹಣಕಾಸು ಅಧ್ಯಕ್ಷರನ್ನ ನಾನು ಹೇಳೋದು, ಆಯೋಗದ ಅಧ್ಯಕ್ಷರನ್ನ ವೈಯಕ್ತಿಕ ಭೇಟಿ ಆಗೀನಿ, ಪ್ರಧಾನಮಂತ್ರಿಗಳನ್ನ ವೈಯಕ್ತಿಕ ಭೇಟಿ ಮಾಡೀನಿ ಅಂದ್ರೆ ಅಲ್ಲ. ಕೌನ್ಸಿಲ್ ಮೀಟಿಂಗ್ ಇರ್ತದೆ. ಕೌನ್ಸಿಲ್ ಮೀಟಿಂಗಲ್ಲಿ ಹೋಗಿ ಕೂತು ಹೇಳ್ಬೇಕು, ಏನು ಅನ್ಯಾಯ ಆಗಿದೆ, ನಾವು ಏನು ಕೊಟ್ಟಿದ್ದೀವಿ, ನೀವು ನಮಗೇನು ಕೊಟ್ಟಿದ್ರು ಅನ್ನೋದು ಲೆಕ್ಕ ಹೇಳ್ಬೇಕಲ್ಲ. ಅಲ್ಲಿ ಮೀಟಿಂಗ್ದಾಗ ಪ್ರೊಸೀಡಿಂಗ್ಸ್ ಆಗಬೇಕು. ತೋರ್ಸತ್ತೆ ಪ್ರೊಸೀಡಿಂಗ್ಸ್ ಮಾಡಿಸಿದ್ರು. ಸಿದ್ದರಾಮಯ್ಯನವ್ರು ಮೀಟಿಂಗ್ ಅಟೆಂಡ್ ಮಾಡಿ ಮುಖ್ಯಮಂತ್ರಿ ಆಗಿ, ಹಣಕಾಸು ಮಂತ್ರಿ ಆಗಿ ಒಂದೇ ಒಂದು GST ಮೀಟಿಂಗ್ ಹೋಗಿಲ್ಲ ಅವರು. ನಿಮ್ಗೆ ಗೊತ್ತಿರಲಿ. ಹೋಗಿದ್ರೆ ತೋರ್ಸತ್ತೆ ಪ್ರೊಸೀಡಿಂಗ್ಸ್ ಅದಾವ. ಇಲ್ಲ ನಾನು ತಂದು ಕೊಡ್ತೀನಿ ಪ್ರೊಸೀಡಿಂಗ್ಸ್. ಇವರು 7 ವರ್ಷ ಏನು 7.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಅವಧಿ ಒಳಗೆ ನಡೆದಂಥ ಮೀಟಿಂಗ್ಗಳ ಪ್ರೊಸೀಡಿಂಗ್ಸ್ ತರ್ತೀನಿ, ನಾನು ತಂದು ಕೊಡ್ತೀನಿ. ಸರ್, ಒಟ್ಟಾರೆ ಇದರಲ್ಲಿ ಅಂದ್ರೆ ರಾಜಕೀಯ ಹೊರತಾಗಿ, ಕಾಂಗ್ರೆಸ್ BJP ಹೊರತಾಗಿ ದಕ್ಷಿಣ ರಾಜ್ಯಗಳಿಗೆ ನೋಡಿ ಹಾಂ, ಇಲ್ಲ ನಾನು ನಿಮಗೆ ಹೇಳ್ಬಿಡ್ತೇನೆ. ಅದಕ್ಕೆ ನಿಮಗೊಂದು ಉದಾಹರಣೆ ಹೇಳಿದೆ. ಗುಡ್ಡಗಾಡು ರಾಜ್ಯಗಳಿದ್ದಾವ, ಅವಕ್ಕೆ ನಾವು ಮ್ಯಾಚಿಂಗ್ ಗ್ರಾಂಟ್ ಅದು ಕಡಿಮೆ ಕೇಳಿ ಗೌರ್ಮೆಂಟ್ ಅನುದಾನ ಹೆಚ್ಚಿಂದು ಕೊಡ್ತದೆ ಅಂಥೇಳಿ ನಾನು ನಿಮಗೆ ಹೇಳುವಂಥದ್ದು ಒಂದು ನಿಮಗೆ ಅರ್ಥ ಆಗುವಂಥ ರೀತಿ ಒಳಗೆ ಹೇಳ್ತೀನಿ. ಈಗ ಬೆಂಗಳೂರಿದೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರು ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಅಭಿವೃದ್ಧಿ ಆಗ್ಯದ, ಸ್ವಾತಂತ್ರ್ಯದ ನಂತರನೂ ಅಭಿವೃದ್ಧಿ ಆಗ್ಯದ. ಹಾಗಂತ ಹೈದರಾಬಾದ್, ಕರ್ನಾಟಕ, ಗುಲ್ಬರ್ಗ, ಬೀದರ್, ರಾಯಚೂರಿಗೆ ಹೋಲಿಕೆ ಮಾಡಲಿಕ್ಕೆ ಆಗ್ತದನ? ಅಲ್ಲಿ ವಿಶೇಷವಾದಂಥ ಅದು ಕೊಡಬೇಕಾಗ್ತದ. ಯಾಕೆ ಈಗ ನಾವು ಆರ್ಟಿಕಲ್ 371Jದ ಕೆಳಗಡೆ ತಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದೀವಿ. 5,000 ಕೋಟಿ ಕೊಡ್ತಾ ಇದ್ದೀವಿ ಹೆಚ್ಚಿಗೆ. ಅದೇ ಬೆಳಗಾವಿಗೆ ಕೊಡ್ತಾ ಇಲ್ಲ, ಅದೇ ಧಾರವಾಡಕ್ಕೆ ಕೊಡ್ತಾ ಇಲ್ಲ. ಯಾಕಂದ್ರೆ ಧಾರವಾಡ, ಬೆಳಗಾಂ, ಬಿಜಾಪುರದ ಸರಿ ಸಮಾನವಾಗಿ ಗುಲ್ಬರ್ಗ ಬೆಳಿಬೇಕು ಅಂತ, ಅದಕ್ಕಾಗಿ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಆ ರೀತಿ ಉತ್ತರ ಪ್ರದೇಶದ ಕೆಲವು ರಾಜ್ಯಗಳು ಮತ್ತು ಹಿಲ್ ಸ್ಟೇಷನ್ನಲ್ಲಿರ್ತಕ್ಕಂಥ ಕೆಲವು ರಾಜ್ಯಗಳಿಗೆ ಆದಾಯನೇ ಇಲ್ಲ. ಅವ್ರಿಗೆ ಆದಾಯನೇ ಇಲ್ಲ. ನೀವು ಅವ್ರನ್ನ ನಮ್ಮ ಜೋಡಿ ಬೆಂಗಳೂರಿನವ್ರನ್ನ ಕಂಪೇರ್ ಮಾಡ್ಕೊಳಕ್ಕಾಗ್ತದ? ಈಗ ಬೆಂಗಳೂರಿನವ್ರನ್ನ ಬಿಜಾಪುರದವ್ರಿಗೆ ಕಂಪೇರ್ ಮಾಡ್ಕೊಳಕ್ಕಾಗ್ತದೆ? ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಬಜೆಟ್ ಇದೆ. ಅಭಿವೃದ್ಧಿ ಹೊಂದಿದ್ದರಿಂದ ಅಲ್ಲಿ ಟ್ಯಾಕ್ಸ್ ಸಂಗ್ರಹ ಆಗ್ತದೆ. ಅಭಿವೃದ್ಧಿ ಹೊಂದಿದ್ದರಿಂದ ಮೂಲಭೂತ ಸೌಕರ್ಯಗಳದಾವೆ. ಅಭಿವೃದ್ಧಿ ಹೊಂದದೇ ಇರೋದ್ರಿಂದ ನಮಗಿಲ್ಲ. BJP ನೋಡಿ, BJP ಆಡಳಿತ ಮತ್ತು ಕಾಂಗ್ರೆಸ್ ಆಡಳಿತ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಾನು ನಿಮಗೆ ಅಂಕಿ ಸಂಖ್ಯೆ ಕೊಡ್ತೀನಿ. ಸರ್, ಇದು ವರ್ಲ್ಡ್ ಹೆರಿಟೇಜ್ ಬಿಜಾಪುರ್ಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸು ಫುಲ್ಫಿಲ್ ಮಾಡಿಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಬೇಕು. ನಿಮಗೆ ಗೊತ್ತಿದೆ. ಈಗ ಉದಾಹರಣೆಗೆ ನಮ್ಮ ಗೋಳಗುಮಟ್ಟಿದೆ. ಗೋಳಗುಮಟ್ಟ ಸುತ್ತ ಏನಿರ್ಬೇಕಂತದ ನಿಮಗೆ ಗೊತ್ತದ. ಅದನ್ನು ನಾನು ಹೇಳೋದಿಲ್ಲ. ಯಾಕಂದ್ರೆ ಪಾಪ ಬಡವರು ಬಗ್ಗರು ನಮ್ಮಂಥವ್ರು ಅಲ್ಲಿ ಮನೆ ಮಠ ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಅದಾರ, ಅವ್ರಿಗೆ ತೊಂದರೆ ಆಗಬಾರ್ದು. ಅದಕ್ಕಾಗಿ ನಾನು ಅದನ್ನು ಡೀಟೇಲ್ಸಿಗೆ ಹೋಗೋದಿಲ್ಲ. ಅದ್ರ ನಿಮಗೆ ಗೊತ್ತದ. ಪಾರ್ಲಿಮೆಂಟ್ದಾಗ ಅಂದ್ರೆ ಆ ಕಂಡೀಷನ್ಸು ಫುಲ್ಫಿಲ್ ಮಾಡ್ತಕ್ಕಂಥ ಜವಾಬ್ದಾರಿ ಫುಲ್ಫಿಲ್ ಮಾಡ್ಲಾಕ ಅದು ಪ್ರಾವಿಷನ್ ಮಾಡಿಕೊಟ್ಟು ಅದು ಆಕ್ಷನ್ ತಗೋಬೇಕು, ಎನ್ಕರೇಜ್ಮೆಂಟ್ ನಾನು ಹೇಳ್ತೀನಿ. ಅದನ್ನು ರಾಜ್ಯ ಸರ್ಕಾರ ಮುಂದೆ ಬಂದರೆ, ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕರೆಸ್ಪಾಂಡೆನ್ಸ್ ಇದೆ.
ಅದನ್ನು ತಗೊಂಡು ಮುಂದೆ ಬಂದ್ರಂದ್ರೆ ಆ ಕಂಡೀಷನ್ಸಿಗೆ ಏನೇನು ಬೇಕು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಬೆನ್ನತ್ತಿ ಮಾಡ್ತೀವಿ. ತಾವು ಮಾತಾಡಿದ್ರಿ ಸರ್ ಈ ಬಜೆಟ್ದಾಗ, ನಮ್ಮ MP ಸಾಹೇಬರು ಮಾತಾಡಿಲ್ಲ, ತಾವು ಅಟ್ಲೀಸ್ಟ್ ತಾವು ಮಾತಾಡ್ತೀರಿ ಈ ಬಜೆಟ್ ಇದ್ರ ಬಗ್ಗೆ? ಇಲ್ಲ, ನಾ ಮಾತಾಡ್ತೀನಿ ತಾವು ಮಾತಾಡ್ತೀನಿ ಅದು ಇನ್ನೂ ಟೈಮ್ ಕೊಟ್ಟಿಲ್ಲ. ರಾಜ್ಯಸಭಾದಾಗ ಸುಧಾಮೂರ್ತಿ ಅವರು ಒಂದ್ಸರಿ ಮಾತಾಡಿದ್ದಾರೆ ಸರ್. ಅವರು ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ರು. ಇದು ಒಳ್ಳೆ ಹೆರಿಟೇಜ್ ಬಗ್ಗೆನೂ ಮಾತಾಡ್ಯಾರ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ಯಾರ. ಅದು ವಿಷಯ ಒಳ್ಳೆ ವಿಷಯ. ಯಾಕಂದ್ರೆ ನಮ್ಮ ಬಿಜಾಪುರದವ್ರು ಎಲ್ಲ ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ದಕ್ಕನೇ ಅಂದ್ರೆ ಕ್ಯಾನ್ಸರ್ ಬಗ್ಗೆ ಎಲ್ಲರೂ ಹೇಳಿದ್ವಿ, ಲೆಟ್ರು ಕೊಟ್ಟಿದ್ದೀವಿ ಮತ್ತು ಅವರು ಸ್ವಂತ ಸ್ಟಡಿ ಮಾಡಿರ್ತಾರೆ ಕೇಂದ್ರ ಸರ್ಕಾರ. ಇವತ್ತು ಕ್ಯಾನ್ಸರ್ದ ಔಷಧ ಎಲ್ಲ ಟ್ಯಾಕ್ಸ್ ಫ್ರೀ ಮಾಡಿಬಿಟ್ರು, ಮಧುಮೇಹ ಅಂದ್ರೆ ಈ ಡಯಾಬಿಟಿಸ್ದೆಲ್ಲ ಫ್ರೀ ಮಾಡಿಬಿಟ್ರು. ಇಂಥ ಜೀವನ ರಕ್ಷಣೆ ಮಾಡ್ತಕ್ಕಂಥದ್ದು ಮೆಡಿಸನ್ಸಿಗಾಗಲಿ ಇಕ್ವಿಪ್ಮೆಂಟ್ಸಿಗಾಗಲಿ ಎಲ್ಲದಕ್ಕೂ ಕಡಿಮೆ ಮಾಡ್ತಕ್ಕಂಥ ಕೆಲಸ. ನೋಡಿ, ನಾನು ನಿಮಗೆ ಹೇಳ್ತೀನಿ, ಗಾಂಧಿ ಹೆಸರು ತೆಗೆದು ಮೋದಿಯವ್ರ ಹೆಸರು ಇಡಲಿಲ್ಲ, ಅಥವಾ ಮೋದಿಯವ್ರದ್ದು ಮನೆಯವ್ರದ್ದು ಯಾರ್ದಾರ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಇಡಲಿಲ್ಲ. ತೆಗೆದದ್ದು ಅನ್ನೋ ಪ್ರಶ್ನೆ ಇಲ್ರಿ, ತೆಗೆದದ್ದು ಅನ್ನೋ ಪ್ರಶ್ನೆ ಬರುದಿಲ್ಲ. ರಿವೈಸ್ ಯಾಕೆ ಮಾಡಿತ್ತಂದ್ರೆ ಇಲ್ಲಿ ಭ್ರಷ್ಟಾಚಾರ ಗಾಂಧಿ ಹೆಸರಲ್ಲಿ ನಡಿಬಾರ್ದು ಅಂತ. ಈಗ ಉದಾಹರಣೆಗೆ ಹೇಳೋದಂದ್ರೆ, ಇಲ್ಲ ಒಂದೇ ನಿಮಿಷ ಹೇಳ್ತೀನಿ. ಈಗ ಮಹಾತ್ಮ ಗಾಂಧೀಜಿಯವರು ಕನಸಿತ್ತು, ಗ್ರಾಮ ಸ್ವರಾಜ್ಯದ ಕನಸು. ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಗ್ರಾಮ ಸ್ವರಾಜ್ಯ ಯಾವ ರೀತಿ ಅನುಷ್ಠಾನಕ್ಕೆ ತರ್ಲಿಕ್ಕೆ ಹೊಂಟಾರಂದ್ರೆ, ಪ್ರತಿ ಊರಿಗೊಂದು ಸರಾಯಿ ಅಂಗಡಿ ಕೊಡಬೇಕು. ಜನ ಕಷ್ಟದಲ್ಲಿದ್ದಾರ, ಸಿಟಿಗೆ ಬಂದು ಪಟ್ಟಣಕ್ಕೆ ಬಂದು ಕುಡ್ದು ಹೋಗೋದು ತೊಂದರೆ ಆಗ್ತದೆ, ಖರ್ಚು ವೆಚ್ಚ ಆಗ್ತದೆ, ಸಮಯ ವ್ಯರ್ಥ ಆಗ್ತದೆ. ಅವ್ರು ಎದ್ದು ಕೂಡಲೇ ಅವ್ರ ಮನೆ ಮುಂದೆ ಅಂಗಡಿ ಇರಬೇಕು ಅಂತ. ಇವರು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಈ ರೀತಿ ನನಸು ಮಾಡ್ಲಿಕ್ಕೆ ಹೊಂಟಾರ ಸಿದ್ದರಾಮಯ್ಯನವರು. ಗಾಂಧಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಚೇಂಜ್ ಮಾಡಿದ್ದೇವೆ. ಗಾಂಧೀಜಿಯವರ ಹೆಸರಲ್ಲ, ಕೆಟ್ಟ ಹೆಸರು ಅಲ್ಲ, ಭ್ರಷ್ಟಾಚಾರ ನಡಿಬಾರ್ದು ಅಂತ. ಬಟ್ ಈ ಕಂಟ್ರೋಲ್ ಆಗುತ್ತೆ ನೀವು, ಈ ಕಂಟ್ರೋಲ್ ಆಗುತ್ತೆ ಅಂತೀರಾ ನೀವು? ಯಾವುದು? ಈಗ ನೀವು ಬದಲಾವಣೆ 100% ಆಗ್ತದೆ, 100%. ಬಟ್ ಈ ಹಿಂದೂ ನೀವು ಹೇಳಿದ್ರಿ, ಯಾವಾಗ ನೋಟನ್ನ ಅಮಾನ್ಯ ಮಾಡ್ಬೇಕಾದ್ರೆ 2,000 ರೂಪಾಯಿದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರಿ, ಬಟ್ ಆಗಿಲ್ಲ. ಆಗಿದೆ. ಒಂದು ಮೀಡಿಯಾ ಕ್ಯಾಮ್ರಾಗಳದಾವ, ಕೆಲವು ಕಾನ್ಫಿಡೆನ್ಷಿಯಲ್ ವಿಷಯ ಹೇಳಲಿಕ್ಕೆ ಆಗೋದಲ್ಲ. ಬೇಕಾದ್ರೆ 1 to 1 ಕೂತಾಗ ನಿಮಗೆ ನಾ ಹೇಳ್ತೇನೆ ಯಾಕೆ ಮಾಡಿದ್ರು ಅನ್ನೋದು. ಇರ್ದಿದ್ರೆ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡ್ಮೇಲ್ ಮಾಡ್ತಕ್ಕಂಥ ಹೊರದೇಶಿಯರ ಕುತಂತ್ರ ಇತ್ತು. ಆ ಕುತಂತ್ರವನ್ನು ತಡಿಲಿಕ್ಕೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ಸರ್, ಈಗ ಏನು ಗಾಂಧಿ ಹೆಸರು ಬದಲಾವಣೆ ಎಲ್ಲ ಆಯ್ತಲ್ಲ, ಈಗ ರಾಮ್ಜಿ ಅಂತಲ್ಲ, ಅದು ಆಕ್ಚುಲಿ ಗ್ರಾಮ್ಜಿ ಆಗುತ್ತೆ. ಅದನ್ನ ರಾಮ್ಜಿ ಅಂತ ಯಾಕೆ ಮಾಡಿದಾರೆ? ರಾಮ್ಜಿ ಅಂತ ಆಗೋದಲ್ರಿ. ಈಗ ನೋಡಿ, ನೋಡಿ ಒಂದು ನಿಮಗೆ ಹೇಳ್ಬಿಡ್ತೀನಿ. ವಿಕಸಿತ ಭಾರತ ಗ್ಯಾರಂಟೀಸ್ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಮಾಡಿದ್ದಾರೆ. ಏನ್ರಿ ಆಜೀವಿಕಾ ಮಿಷನ್, ಇದನ್ನು ಶಾರ್ಟ್ ಫಾರ್ಮ್ ಮಾಡಿ ರಾಮ್ಜಿ ಅಂತ ನೀವು ಓದ್ತಾ ಇದ್ದೀರಿ. ರಾಮ್ಜಿ ಅಲ್ಲ, ಗ್ರಾಮ್ಜಿ ಆಗಬೇಕು ಅಂತ ಅದು ಸ್ಪೆಲ್ಲಿಂಗ್ ಇಲ್ಲ, ಕರೆಕ್ಟ್. ಈಗ ಗ್ರಾಮೀಣ ಆಜೀವಿಕಾ ವಿಕಾಸ್ ಮಿಷನ್ ಗ್ಯಾರಂಟಿ, ಅದಕ್ಕೆ ರಾಮ್ಜಿ ಆಗ್ಯದ. ಇಲ್ಲ ಕೊಟ್ಟ ನಮ್ದೇನು ಅದರೊಳಗೆ ಏನು ಉದ್ದೇಶ ಇಲ್ಲ. ಮತ್ತು ನಾನು ಕೇಳ್ತೇನೆ ನಿಮಗೆ, ಗಾಂಧಿ ರಾಮನ ಬಗ್ಗೆ ಅಲರ್ಜಿ ಯಾಕೆ ನಿಮಗೆ? ಇಲ್ಲ ಕೇಳಿ, ಮಹಾತ್ಮ ಗಾಂಧಿನೇ ಸಾಯು ಮುಂದಾಗ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ಸತ್ತಾನ. ಬಿಡಿ, ಘೋಷಣೆ ಮಾಡಿದೆ ಖರೀದಿ ಕೇಂದ್ರಗಳನ್ನ. ಒಂದೇ ವ್ಯವಸ್ಥೆ ಏನಂದ್ರೆ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನ ಘೋಷಣೆ ಮಾಡ್ತದೆ, ರಾಜ್ಯ ಸರ್ಕಾರ ಖರೀದಿ ಮಾಡುವಂಥ ಕೇಂದ್ರಗಳನ್ನ ಓಪನ್ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಎಲ್ಲಿ ತೊಗರಿದ ಅವಶ್ಯದ, ಎಲ್ಲಿ ಮತ್ತೊಂದು ಬೆಳೆದ ಅವಶ್ಯದ, ಮತ್ತೊಂದು ಮೆಕ್ಕೆಜೋಳದ ಅವಶ್ಯದ, ಅಲ್ಲಲ್ಲಿ ಕೇಂದ್ರಗಳನ್ನ ಬೆಳೆಯುವಂಥಲ್ಲಿ ಮಾಡಬೇಕು. ಈಗ ನಮ್ಮ ಬಿಜಾಪುರ ಗುಲ್ಬರ್ಗ ತೊಗರಿದು ಮಾಡಬೇಕು, ಮೆಕ್ಕೆಜೋಳದ್ದು ಮಾಡಬೇಕು. ಇಂಥವು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಬಿಟ್ಟದು. ಬಗ್ಗೆ ನಾನೇನು ಹೇಳೋದದ? ನಾನು ನಿಮಗೆ ಏರ್ಪೋರ್ಟ್ ಬಗ್ಗೆ ಭಾಳ ಸಾರಿ ಹೇಳಿದ್ದೀನಿ. ನನಗೆ ಏರ್ಪೋರ್ಟ್ ಬಗ್ಗೆ ವಿಶೇಷವಾದಂಥ ಕಳಕಳಿ ಕಾಳಜಿ ಯಾಕಿತ್ತಂದ್ರೆ, ನಿಮಗೆ ಗೊತ್ತದ, ನೀವು ನಮ್ಮ ಫ್ರೆಂಡೇ ಇದ್ದೀರಿ.
ನಾನು ಗೌರ್ಮೆಂಟ್ ಸರ್ವೀಸಲ್ಲಿ ಇದ್ದೆ ಪಿ ಡಬ್ಲ್ಯೂ ಡಿಲಿ ಇದ್ದಾಗ ನಾವು 1975ದಿಂದ ಕಂಟಿನ್ಯೂವಸ್ ಬುರ್ಣಾಪುರ್ ಮುಂದೆ ಒಂದು ಏರ್ಪೋರ್ಟ್ ಆಗಬೇಕು ಅಂತೇಳಿ ಆವಾಗಿನ ಕಾಲದಾಗ ಟೇಪ್ ಹಚ್ಚಿ ಡಂಪಿ ಲೆವೆಲ್ ಹಚ್ಚಿ ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ತೊಗೊಂಡು ಹೋಗ್ತಿದ್ವಿ. ಅಲ್ಲಿ ಹೋದ್ಮೇಲೆ ಒಂದಿನ 2 ದಿನ ಇಟ್ಕೋತಿದ್ರು. ಆ ಎಸ್ಟಿಮೇಟು ನಾವೇನು ತೊಗೊಂಡು ಪ್ರಪೋಸಲ್ ಹೋಗಿದ್ವಿ ಅದಕ್ಕೇನಾರ ಒಂದು ಕ್ವಾರಿ ಹಾಕಿ ಅಬ್ಜೆಕ್ಷನ್ ಹಾಕಿ ವಾಪಸ್ ಕಳಿಸ್ಬಿಡ್ತಿದ್ರು. ಮತ್ತು ಅದು ಅಲ್ಲೇ ಬೀಳ್ತಿತ್ತು. ಹಿಂಗೆ ಒಂದು 20 ವರ್ಷಗಟ್ಟಲೆ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡಿದವರು ಕೆಂಪು ಬಸ್ನಾಗ. ಅದಕ್ಕೆ ನನಗೆ ಒಂದು ಭಗವಂತನ ಕೃಪೆಯಿಂದ ಮತ್ತು ಬಿಜಾಪುರದವರಲ್ಲಿ ಹುಟ್ಟಿನ ಅನ್ನೋ ಕಾರಣಕ್ಕೆ ಒಂದು ಅವಕಾಶ ಬಂದಾಗ ಮಾಡಬೇಕು ಅಂತ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದ ಕೂಡಲೇ ಕ್ಲಿಯರ್ ಮಾಡಿ 220 ಕೋಟಿ ಪ್ಲಸ್ 120 340 ಕೋಟಿ ಕೊಟ್ಟಿದ್ವಿ ಆ ಟೈಮ್ನಲ್ಲಿ. ಒಮ್ಮೆ 220 ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ನಂತರ ಅದು ATR 72 ಸಣ್ಣ ವಿಮಾನ ಇಳಿಯುವಂಥದಕ್ಕೆ 220 ಕೋಟಿದು ಪ್ರಪೋಸಲ್ ಇತ್ತು. ಆಮೇಲೆ ಇಲ್ಲ ಏರ್ ಬಸ್ಗಳೇ ಬರಬೇಕು ಅಂತೇಳಿ 340 ಕೋಟಿ ಆಗ್ತದಂದ್ರು. ಮತ್ತು 120 ಕೋಟಿ ಬೊಮ್ಮಾಯಿ ವಿರುದ್ಧ ಕೊಟ್ಟು 220 ಯಡಿಯೂರಪ್ಪನವ್ರು 120 ಬೊಮ್ಮಾಯಿ ವಿರುದ್ಧ ಕೊಟ್ಟು ಮಾಡಿದ್ವಿ. ಅದನ್ನು ತಾಂತ್ರಿಕ ಕಾರಣಗಳಿಂದ ನಿಲ್ಲಿಸಿದಾರ. ಅದು ಆಗ್ತದೆ. ಒಂದೇ ಪರಿಸರದ್ದು ಒಂದೇ ರೀ. ನೀವು ಭಾಳ ಮಂದಿ ನೋಡಿರ್ಲಿಕ್ಕಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ನೋಟಿಸ್ ಬಂದದ ಪಿ ಡಬ್ಲ್ಯೂ ಡಿ ಪರಿಸರ ಇಲಾಖೆಗೂ ಬಂದದ. ಅವರು ಅದನ್ನು ತೊಗೊಂಡು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ರೆ ಅವತ್ತೇ ಕ್ಲಿಯರ್ ಆಗೋದು. ಇವರು 3 ನೋಟಿಸ್ ಬಂದವು ಮೀಟಿಂಗ್ಗೆ ಹೋಗಿಲ್ಲ. ಹೀಗಾಗಿ ಅದು ಸಮಸ್ಯೆ ಆಗ್ಯದ. ಅಧಿಕಾರಿ